ಸಿದ್ದು ಬತ್ತಳಿಕೆಯಲ್ಲಿ ಹಳೆಯ ಮಿಸೈಲ್ ಹೊಸದಾಗಿ ಪ್ರಯೋಗ. ಸಿದ್ದು ಬತ್ತಳಿಕೆಯ ಹಳೆಯ ಮಿಸೈಲ್ ಹೊಸದಾಗಿ ಈಗ ಪ್ರಯೋಗ ಆಗ್ತಾ ಇದೆಯಾ? ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಕೈ ಕಾಳಗ. ಅಧಿಕಾರ ಹಸ್ತಾಂತರ ಕುರಿತು ದೆಹಲಿಯಲ್ಲಿ ಹೈ ಟೆನ್ಷನ್. ಇತ್ತೀಚೆಗಷ್ಟೇ ವರಿಷ್ಠರನ್ನ ಭೇಟಿಯಾಗಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ನಾಯಕರ ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು 2 ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಈಗ ಡಿಕೆಶಿ ಡೆಡ್ಲೈನ್ ಪಟ್ಟಿಗೆ ಸಿದ್ದು ಆಪ್ತರ ಕಾಳಗ. ಈಗ ಮೌನ ವಹಿಸಿದ್ದ ಸಿದ್ದೂರಿಂದ ಈಗ ರಣತಂತ್ರ ಆಗುತ್ತಾ? ಸಿಎಂ ಕುರ್ಚಿಯನ್ನ ಉಳಿಸಿಕೊಳ್ಳಲು ಟಗರು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರಾ? ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಆಪ್ತರು ಈಗ ಕೌಂಟರ್ ಕೊಟ್ಟಿರುವಂತದ್ದು. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಕೈ ಕಾಳಗ. ಅಧಿಕಾರ ಹಸ್ತಾಂತರ ಕುರಿತು ದೆಹಲಿಯಲ್ಲಿ ಈಗ ಹೈ ಟೆನ್ಷನ್ ಆಗ್ತಾ ಇದೆ. ಇತ್ತೀಚೆಗಷ್ಟೇ ವರಿಷ್ಠರನ್ನ ಕೂಡ ಭೇಟಿಯಾಗಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ಮುಂದೆ ಡಿಕೆಶಿ ಅವರು 2 ಬೇಡಿಕೆಯನ್ನ ಇಟ್ಟಿದ್ದಾರಂತೆ, ಡಿಮ್ಯಾಂಡ್ ಮಾಡಿದ್ದಾರಂತೆ. ಈಗ ಡಿಕೆಶಿ ಡೆಡ್ಲೈನ್ ಪಟ್ಟಿಗೆ ಸಿದ್ದು ಆಪ್ತರ ಗಾಳ ತಂತ್ರವನ್ನ ಹಾಕ್ತಾ ಇದ್ದಾರಾ? ಮೌನ ವಹಿಸಿದ್ರು. ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಟಗರು ಮಾಸ್ಟರ್ ಪ್ಲಾನ್ ಏನ್ ಮಾಡ್ತಾರೆ? ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿಕೆಗೆ ಸಿದ್ದು ಆಪ್ತ ಬಿಗ್ ಕೌಂಟರ್ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಶಿ ವಿರುದ್ಧ ಸಿಎಂ ಸಿದ್ದು ಬ್ರಹ್ಮಾಸ್ತ್ರ ರೆಡಿ ಮಾಡಿದ್ದಾರಾ ಅನ್ನುವ ಪ್ರಶ್ನೆ ಈಗ ಮೂಡಿ ಬರ್ತಾ ಇರುವಂತದ್ದು. ಸಿದ್ದು ಬತ್ತಳಿಕೆಯ ಹಳೆಯ ಮಿಸೈಲ್ ಈಗ ಹೊಸದಾಗಿ ಪ್ರಯೋಗ ಆಗುತ್ತಾ? ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೈ ಕಾಳಗ ಜೋರಾಗ್ತಾನೆ ಹೋಗ್ತಾ ಇದೆ. ಅಧಿಕಾರ ಹಸ್ತಾಂತರದ ಕುರಿತು ದೆಹಲಿಯಲ್ಲಿ ಈಗ ಹೈ ಟೆನ್ಷನ್ ಆಗ್ತಾ ಇದೆ. ಮೊನ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಸಭೆಯನ್ನ ಆಗಿತ್ತು. ನಂತರ ಹೈದರಾಬಾದ್ನಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತಲುಪಿರ್ತಾರೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಹೋಗಿರ್ತಾರೆ. ಹೈಕಮಾಂಡ್ ನಾಯಕರ ಮುಂದೆ 2 ಬೇಡಿಕೆಗಳನ್ನ ಇಟ್ಟಿದ್ರಂತೆ. ಡಿಕೆ ಶಿವಕುಮಾರ್ ಅವರು ಏನೇ ರಣತಂತ್ರಗಳನ್ನ ಮಾಡಿದ್ರು ಕೂಡ ಸಿಎಂ ಅವರು ಸುಮ್ಮನೆ ಇದ್ರು. ಈಗ ಮಾಸ್ಟರ್ ಪ್ಲಾನ್ ಏನಾದ್ರೂ ಮಾಡ್ಕೊಂಡಿದ್ದಾರಾ ಸಿಎಂ ಸಿದ್ದರಾಮಯ್ಯ ಅವರು ಅನ್ನೋದೀಗ ಕಾದು ನೋಡ್ಬೇಕು. ಯಾಕಂತಂದ್ರೆ ಸಿದ್ದು ಅವರು ಬ್ರಹ್ಮಾಸ್ತ್ರ ರೆಡಿ ಮಾಡಿದ್ದಾರಾ? ಡಿಕೆ ಶಿವಕುಮಾರ್ ಅವರಿಗೆ ಒಂದು ಕೌಂಟರ್ ಕೊಡೋದಕ್ಕೆ ರೆಡಿ ಆಗಿದ್ದಾರಾ ಅಂತ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಜೋರಾಗ್ತಾನೆ ಹೋಗ್ತಾ ಇತ್ತು ಕೈಕಾಳಗ. ಅಧಿಕಾರ ಹಸ್ತಾಂತರ ಕುರಿತು ಈಗ ಹೈ ಟೆನ್ಷನ್ ಆಗಿದೆ. ವರಿಷ್ಠರಿಗೂ ಕೂಡ ಟೆನ್ಷನ್ ಆಗಿದೆ. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಹೋಗಿದ್ರು. ಇತ್ತ ಸಿದ್ದರಾಮಯ್ಯ ಅಹಿಂದ ಉತ್ತರಾಧಿಕಾರಿ ಸಾಹುಕಾರ್ ಜಾರಕಿಹೊಳಿ ನೇತೃತ್ವದಲ್ಲಿ ಅಹಿಂದ ರಜತ ಮಹೋತ್ಸವ ಸಮಾರಂಭ ಕಳೆದ ವಾರ ಬೆಂಗಳೂರಿನಲ್ಲಿ ನಡೆದಿದ್ದಂತಹ ಸಭೆ. ಈ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ಅದ್ದೂರಿ ಅಹಿಂದ ಸಮಾವೇಶ ನಡೆಯಲಿದೆ. ಸಿಎಂ ಸ್ಥಾನಕ್ಕೆ ವರಿಷ್ಠರ ಮುಂದೆ ಡಿಸಿಎಂ ಡಿಕೆಶಿ ಪಟ್ಟನ್ನ ಇಟ್ಟಿದ್ದಾರೆ. ಈ ಹೊತ್ತಲ್ಲೇ ಅಹಿಂದ ಅಸ್ತ್ರ ಪ್ರಯೋಗಿಸಿದ್ರ ಸಿಎಂ ಸಿದ್ದರಾಮಯ್ಯ. ಸಮಾವೇಶ ಮೂಲಕ ಡಿಕೆ ಬಣಕ್ಕೆ ಸಂದೇಶ ಸಾರ್ತಾ ಇದ್ದಾರಾ? ಅಧಿಕಾರ ಹಸ್ತಾಂತರ ಆದ್ರೆ ಅದು ಅಹಿಂದ ನಾಯಕರಿಂದಾನೇ ಆಗ್ಬೇಕು, ಅಹಿಂದ ನಾಯಕರನ್ನೇ ನೀಡಬೇಕು. ಸಿದ್ದರಾಮಯ್ಯ ಅವರ ಅಹಿಂದ ಉತ್ತರಾಧಿಕಾರಿ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಸಾಹುಕಾರ್ ಜಾರಕಿಹೊಳಿ ನೇತೃತ್ವದಲ್ಲಿ ಅಹಿಂದ ರಜತ ಸಂಭ್ರಮ. ಕಳೆದ ವಾರ ಬೆಂಗಳೂರಿನಲ್ಲಿ ಸಭೆ ನಡೆಸಿದ್ದಂತಹ ಸಿಎಂ ಬಣ. ಈ ಬೆನ್ನಲ್ಲೇ ಈಗ ಹುಬ್ಬಳ್ಳಿಯಲ್ಲಿ ಅದ್ದೂರಿ ಅಹಿಂದ ಸಮಾವೇಶ. ಸಿಎಂ ಸ್ಥಾನಕ್ಕೆ ವರಿಷ್ಠರ ಮುಂದೆ ಡಿಸಿಎಂ ಡಿಕೆಶಿ ಪಟ್ಟನ್ನ ಹಿಡಿದಿದ್ದಾರೆ. ಈ ಹೊತ್ತಲ್ಲೇ ಅಹಿಂದ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದ್ರ ಸಿಎಂ ಸಿದ್ದು ಬಣ. ಸಮಾವೇಶದ ಮೂಲಕ ಡಿಕೆಶಿಗೆ ಅಹಿಂದ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದಾರಾ? ಅಹಿಂದ ನಾಯಕರನ್ನೇ ಆ ಹುದ್ದೆಗೆ ನೇಮಿಸಬೇಕೆಂದು ಸಂದೇಶ, ಅಹಿಂದ ಒತ್ತಡ, ರಣತಂತ್ರದ ಸಂದೇಶವನ್ನ ರವಾನಿಸಿದ್ರ ಸಿದ್ದು ಅಂತ ಈಗ ಪ್ರಶ್ನೆ ಆಗಿರುವಂತದ್ದು. ಸಿದ್ದರಾಮಯ್ಯ ಅಹಿಂದ ಉತ್ತರಾಧಿಕಾರಿ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಸಾಹುಕಾರ್ ಜಾರಕಿಹೊಳಿ ನೇತೃತ್ವದಲ್ಲಿ ಅಹಿಂದ ರಜತ ಸಂಭ್ರಮ ಕಳೆದ ವಾರ ಬೆಂಗಳೂರಿನಲ್ಲಿ ನಡೆಸಿದ್ದಂತಹ ಸಭೆ ನಡೆಸಿದ್ರು ಸಿಎಂ ಬಣ. ಈ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ಅದ್ದೂರಿ ಅಹಿಂದ ಸಮಾವೇಶ ಕೂಡ. ಸಿಎಂ ಸ್ಥಾನಕ್ಕೆ ವರಿಷ್ಠರ ಮುಂದೆ ಡಿಸಿಎಂ ಡಿಕೆಶಿ ಪಟ್ಟನ್ನ ಹಿಡಿದಿದ್ರು. ಈ ಹೊತ್ತಲ್ಲೇ ಅಹಿಂದ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಸಿದ್ದರಾಮಯ್ಯ ಅವರ ಬಣ.
ಸಮಾವೇಶ ಮೂಲಕ ಡಿಕೆಶಿಗೆ ಸಂದೇಶವನ್ನ ಸಾರಿದ್ರ. ಅಧಿಕಾರ ಹಸ್ತಾಂತರವಾದ್ರೆ ಒಂದು ವೇಳೆ ಅಹಿಂದ ನಾಯಕರೇ ಹೋಗ್ಬೇಕು, ಅಹಿಂದ ನಾಯಕರೇ ಸಿಎಂ ಪಟ್ಟವನ್ನ ತೆಗೆದುಕೊಳ್ಬೇಕು, ಸಿಎಂ ಪಟ್ಟವನ್ನ ಅಲಂಕರಿಸಬೇಕು ಅನ್ನುವ ಸಂದೇಶವನ್ನ ರವಾನಿಸಿದ್ರ ಸಿಎಂ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರ ಅಹಿಂದ ಉತ್ತರಾಧಿಕಾರಿ ಈಗ ಫುಲ್ ಆಕ್ಟಿವ್ ಆಗಿರುವಂಥದ್ದು. ಸಾಹುಕಾರ್ ಜಾರಕಿಹೊಳಿ ನೇತೃತ್ವದಲ್ಲಿ ಅಹಿಂದ ರಜತ ಮಹೋತ್ಸವ ಕಳೆದ ವಾರ ಬೆಂಗಳೂರಿನಲ್ಲಿ ನಡೆಸಿದ್ದಂತಹ ಸಭೆ, ಸಿಎಂ ಅವರ ಬಣದಲ್ಲಿ ಈ ಒಂದು ಸಭೆ ನಡೆದಿತ್ತು. ಸಿಎಂ ಸ್ಥಾನಕ್ಕೆ ವರಿಷ್ಠರ ಮುಂದೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಟ್ಟನ್ನು ಹಿಡಿದಿದ್ದಾರೆ. ಕಳೆದ ವಾರ ಕೂಡ ದೆಹಲಿಗೆ ಹೋಗಿದ್ರು, ಡಿಮ್ಯಾಂಡ್ಗಳನ್ನ ಇಟ್ಟು ಬಂದಿದ್ರು. ಆದರೆ ಕೆಲವೊಮ್ಮೆ ವರಿಷ್ಠರು ಸಿಗದ ಕಾರಣ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬೆಂಗಳೂರಿಗೆ ಕೂಡ ಬಂದಿದ್ದಾರೆ. ಒಂದು ವೇಳೆ ಅಧಿಕಾರ ಹಸ್ತಾಂತರ ಆದರೆ ಅಹಿಂದ ನಾಯಕರಿಗೆ ನೀಡಬೇಕು ಅನ್ನುವಂಥದ್ದು ಕೂಗು ಕೇಳಿ ಬಂದಿದೆ.